ನಮಸ್ತೆ, ನನ್ನ ಹೆಸರು ಯಶವಂತ್ ಅಂತ. ನಾನು ನಾಗರಬಾವಿ ಬೆಂಗಳೂರಲ್ಲಿರೋದು. ನಾನು ಸದ್ಗುರು ಶ್ರೀರಾಮ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಶಕ್ತಿ ಕ್ರಿಯೆ ಹಾಗೂ ಮನೋಶಕ್ತಿ ಕಾರ್ಯಕ್ರಮವನ್ನು ನಾನು ಭಾಗವಹಿಸಿ ಅದನ್ನು ನಾನು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದರಿಂದ ನನ್ನಲ್ಲಿ ಅಪಾರವಾದಂಥ ಒಂದು ಬದಲಾವಣೆಗಳು ಹಾಗೂ ನನ್ನಲ್ಲಿ ಅವೇರ್ನೆಸ್ ಆಗಲಿ, ಹೊಸ ಚೇತನ ಆಗಲಿ, ನನ್ನಲ್ಲಿರೋ ಶಕ್ತಿನ ಜಾಗೃತಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದಾಗಲಿ ನನ್ನ ದಿನನಿತ್ಯ ಕೆಲಸಗಳಲ್ಲಿ ತುಂಬ ಸಹಾಯ ಆಗಿದೆ ನನಗೆ. ಗುರುಗಳು ಈ ಮನೋಶಕ್ತಿ ಮನೋಶಕ್ತಿ ಅವರಿಂದ ಕಲ್ತಿರೋದ್ರಿಂದ ಇನ್ನೂ ಶಕ್ತಿಕ್ರಿಯೆ ಇನ್ನೂ ಕೂಡ ಜಾಸ್ತಿ ಆಗಿದೆ. ಅಂದರೆ ಅದ್ರ ಪ್ರಭಾವ ಇನ್ನೂ ಕೂಡ ಜಾಸ್ತಿಯಾಗಿ ಅದರ ಪ್ರಭಾವ ದಿನನಿತ್ಯ ನೋಡ್ಬೋದು ನನ್ನ ಕಾರ್ಯರೂಪದಲ್ಲಿ. ಅಷ್ಟೇ ಅಲ್ಲ, ಗುರುಗಳು ನಮಗೆ ಮುದ್ರೆಗಳನ್ನು ಹೇಳ್ಕೊಟ್ಟಿದ್ದಾರೆ. ಸುಮಾರು ಮುದ್ರೆಗಳು, ಯೋಗಾಸನಗಳು, ಪ್ರಾಣಾಯಾಮಗಳು ಹಾಗೂ ಸಂಕಲ್ಪ ಶಕ್ತಿನೂ ಕೂಡ ನಮಗೆ ಅರಿವಿಗೆ ತಂದಿದ್ದಾರೆ. ಹೇಗೆ ಸಂಕಲ್ಪ ಶಕ್ತಿಯಿಂದ ಹೇಗೆ ನಿಮ್ಮಲ್ಲಿರೋ ಇಚ್ಛಾಶಕ್ತಿನ ಜಾಗೃತಿಗೊಳಿಸ್ಕೊಳ್ಳೋದು, ನಿಮ್ಮಲ್ಲಿರೋ ಪ್ರಭಾವಗಳನ್ನು, ನಿಮ್ಮಲ್ಲಿರೋ ದಿನನಿತ್ಯ ಕಾರ್ಯಗಳನ್ನು ಹೇಗೆ ನೀವು ಕೈಗೂಡಿಸ್ಕೊಳ್ಳೋದಂಥದ್ದು, ಇದನ್ನು ಸಕಾರಾತ್ಮಕವಾಗಿ ನಾವು ಜೀವನದಲ್ಲಿ ತೊಗೊಂಡ್ಬರೋದು ಹಾಗೂ ಜೀವನದಲ್ಲಿ ನಾವು ಅಳವಡಿಸೋದಕ್ಕೆ ಈ ಶಕ್ತಿ ಕ್ರಿಯೆ ಹಾಗೂ ಮನೋಶಕ್ತಿ ನನಗೆ ತುಂಬ ಸಹಾಯವಾಗಿದೆ. ನನಗೆ ಆ್ಯಕ್ಚುಲಿ ಮೆಡಿಟೇಷನ್ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಅಷ್ಟೊಂದು ಕಾನ್ಸಂಟ್ರೇಷನ್ ಆಗಲಿ, ಫೋಕಸ್ಮೆಂಟ್ ಆಗ್ತಿರಲಿಲ್ಲ. ತೀರಾ ನನ್ನ ಮನಸ್ಸು ಚದುರು ಹೋಗ್ತಾಯಿತ್ತು. ಅಂದರೆ ಎಷ್ಟೇ ನಾನು ಕೂತ್ಕೊಂಡ್ರು ಅದ್ರ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಆಗ್ತಾ ಇರಲಿಲ್ಲ ಅಥವಾ ಧ್ಯಾನ ಅದರಲ್ಲಿ ಸರಿ ಹೋಗ್ತಾ ಇರಲಿಲ್ಲ. ಆವಾಗ ನನಗೆ ಸದ್ಗುರು ಶ್ರೀರಾಮ ಅವರ ಅವ್ರ ಬಗ್ಗೆ ಗೊತ್ತಾಯಿತು ನನಗೆ. ಸೊ ಅವರಲ್ಲಿ ಸೇರಿಕೊಂಡಾಗ ಶಕ್ತಿಕ್ರಿಯೆ ಮಾಡೋದ್ರಿಂದ ನನ್ನಲ್ಲಿ ಶಕ್ತಿಕ್ರಿಯೆ ಆದ ನಂತರ ನಾನು ಧ್ಯಾನ ಮಾಡೋದ್ರಿಂದ, ಧ್ಯಾನ ತೀರಾ ನನಗೆ ಡೀಪಾಗಿ ಹೋಗೋದು ಅಥವಾ ಅಷ್ಟು ಥಾಟ್ಸ್ಗಳು ಬರದೇ ಇರೋದು, ಇದರಿಂದ ನನಗೆ ತುಂಬ ಸಹಾಯ ಆಗಿದೆ. ನಾನು ಮುಂಚೆ ನನಗೆ ಸ್ವಲ್ಪ ಸ್ಟ್ರೆಸ್ ಇರ್ತಾಯಿತ್ತು. ಎಲ್ಲ ಕೆಲಸಗಳನ್ನೆಲ್ಲ ನಾನು ಒಟ್ಟಿಗೆ ತೊಗೊಂಡು ಯಾವುದೂ ಮಾಡ್ತಾ ಇರಲಿಲ್ಲ. ಈ ಥರದ ಸಮಸ್ಯೆಗಳೆಲ್ಲ ಇರ್ತಾಯಿತ್ತು. ಶಕ್ತಿಕ್ರಿಯೆ ಮಾಡಿದ್ಮೇಲೆ ನನಗೆ ಫೋಕಸ್ಡಾಗಿ ಕಾನ್ಸಂಟ್ರೇಟಾಗಿ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಮಾಡೋದು, ಅಥವಾ ಏನೂ ಸ್ಟ್ರೆಸ್ ಇಲ್ಲದೆ ಆರಾಮವಾಗಿ ನಿರಾಳವಾಗಿ ಸಿಂಪಲಾಗಿ ಎಲ್ಲನೂ ಕೂಡ ಒಂದಾದಮೇಲೆ ಒಂದು ಮಾಡೋದರಲ್ಲಿ ನನಗೆ ಸಹಾಯವಾಗಿದೆ ನನಗೆ.